ಇನ್ನು ಬೈ ಎಲೆಕ್ಷನ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ. ನಾಳೆ ಸಿಎಂ ಬಣದಿಂದ ದೆಹಲಿ ದಂಡಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ದೆಹಲಿಯಲ್ಲಿ ಬಲ ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ದಾರೆ. ಬೈ ಎಲೆಕ್ಷನ್ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ವೆರಿ ಬಿಗ್ ಡೆವಲಪ್ಮೆಂಟ್. ನಾಳೆ ಸಿಎಂ ಬಣದಿಂದ ದೆಹಲಿ ದಂಡಯಾತ್ರೆಯನ್ನು ಹೊರಡೋದಕ್ಕೆ ಸಜ್ಜಾಗಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ತೀರ್ಮಾನಿಸಿರುವಂಥದ್ದು. ಕ್ಯಾಬಿನೆಟ್ ಸರ್ಜರಿ ಕೂಗೆಬ್ಬಿಸಿದಂತಹ ಸಿಎಂ ಬಣ ಪವರ್ ಶೇರಿಂಗ್ ವಿಚಾರ ಹಿನ್ನೆಲೆ ತಳ್ಳೋದಕ್ಕೆ ಪ್ಲಾನ್ ಮಾಡಿರುವಂಥದ್ದು. ಡಿಕೆ ಬಣಕ್ಕೆ ಮತ್ತೆ ಟಕ್ಕರ್ ಕೊಡೋದಕ್ಕೆ ಸಿದ್ದು ಬಣ ರೆಡಿಯಾಗಿದೆ. ಸಿಎಂ ಕುರ್ಚಿ ಕದನ, ಸಿದ್ದು ಡಿಕೆಶಿ ಬಣ ಬಡಿದಾಟ ಆರಂಭ ಆಗಿರುವಂಥದ್ದು. ಬೈ ಎಲೆಕ್ಷನ್ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ವೆರಿ ಬಿಗ್ ಡೆವಲಪ್ಮೆಂಟ್. ನಾಳೆ ಸಿಎಂ ಬಣದಿಂದ ದೆಹಲಿ ದಂಡಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುತ್ತೆ. ದೆಹಲಿಯಲ್ಲಿ ಬಲ ಪ್ರದರ್ಶನಕ್ಕೆ 40 ಶಾಸಕರು ರೆಡಿಯಾಗಿದ್ದಾರಂತೆ. ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿರುವಂಥದ್ದು. ಕ್ಯಾಬಿನೆಟ್ ಸರ್ಜರಿ ಕೂಗೆಬ್ಬಿಸಿದಂತಹ ಸಿಎಂ ಬಣ ಪವರ್ ಶೇರಿಂಗ್ ವಿಚಾರ ಹಿನ್ನೆಲೆ ತಳ್ಳುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಡಿಕೆ ಬಣಕ್ಕೆ ಮತ್ತೆ ಟಕ್ಕರ್ ಕೊಡೋದಕ್ಕೆ ಸಿದ್ದು ಬಣ ರೆಡಿ ಆಗಿರುವಂಥದ್ದು. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ಇಲ್ಲಿ ಪವರ್ ಶೇರಿಂಗ್ ವಿಚಾರ ಹಿನ್ನೆಲೆಗೆ ತಳ್ಳೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಡಿಕೆ ಬಣಕ್ಕೆ ಮತ್ತೆ ಟಕ್ಕರ್ ಕೊಡೋದಕ್ಕೆ ಇದೀಗ ಸಿದ್ದು ಬಣ ರೆಡಿ ಆಗಿರುವಂಥದ್ದು. ನಾಳೆ ಸಿಎಂ ಬಣದಿಂದ ದೆಹಲಿ ದಂಡಯಾತ್ರೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಇದೇ ರೀಸನ್ ಇಂದಾಗಿ ಅಂತ ಹೇಳಲಾಗ್ತಾ ಇದೆ. ಒಟ್ಟು 40 ಶಾಸಕರು ರೆಡಿ ಆಗಿದ್ದಾರೆ ಬಲ ಪ್ರದರ್ಶನ. ಇನ್ನು ಸಿಎಂ ಕುರ್ಚಿ ಕದರ, ಸಿದ್ದು ಡಿಕೆಶಿ ಬಣ ಬಡಿದಾಟ. ಈ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಗೆ ಕೈ ನಾಯಕರು ಪಟ್ಟನ್ ಹಿಡಿದಿದ್ದಾರೆ. ದೆಹಲಿ ದಂಡಯಾತ್ರೆ ಬಗ್ಗೆ ಮಾಜಿ ಮಂತ್ರಿ ಜಯಚಂದ್ರ ಮಾತನಾಡಿದ್ದಾರೆ ಕೂಡ. ನಾಯಕತ್ವ ಬದಲಾವಣೆ 4 ಜನಕ್ಕೆ ಬಿಟ್ಟಿದ್ದಷ್ಟೇ, ನಮಗೆ ಸಂಪುಟ ಪುನರ್ರಚನೆ ಆಗಬೇಕು, ಟಿಬಿ ಜಯಚಂದ್ರ ಹೇಳಿರುವಂಥದ್ದು. ಇಲ್ಲಿ ಯಾರ ನೇತೃತ್ವ ಇಲ್ಲ, ಇದು ಸಾಮೂಹಿಕ ನಾಯಕತ್ವ, ಹಿರಿಯರಿಗೆ ಮತ್ತೆ ಅನುಭವಸ್ಥರಿಗೂ ಕೂಡ ಬೇಕು ಅಧಿಕಾರ ಅಂತ ಹೇಳ್ತಿದ್ದಾರೆ. ನಾನು 7 ಬಾರಿ ಗೆದ್ದಂತಹ ಶಾಸಕ, ಸೀನಿಯರ್ ಇದ್ದೀನಿ, ಹೀಗಾಗಿ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನ ಬೇಡೋದ್ರಲ್ಲಿ ಏನ್ ತಪ್ಪು ಅಂತ ಕೂಡ ಕೇಳ್ತಿದ್ದಾರೆ. ಈ ಬಾರಿ ನನಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಕೂಡ ಇದೆ ಅಂತ ಹೇಳ್ಬಿಟ್ಟು ಅಶ್ವವೇಗ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಟಿಬಿ ಜಯಚಂದ್ರ. ಏನು ಸಿಎಂ ಕುರ್ಚಿ ಕದನ ನಡೀತಾ ಇದೆ, ಸಿದ್ದು ಡಿಕೆಶಿ ಬಣ ಬಡಿದಾಟ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಗೆ ಮತ್ತೊಂದು ಕಡೆ ಕೈ ನಾಯಕರು ಪಟ್ಟನ್ ಹಿಡಿದು ಕೂತಿದ್ದಾರೆ. ದೆಹಲಿ ದಂಡಯಾತ್ರೆ ಬಗ್ಗೆ ಮಾಜಿ ಮಂತ್ರಿ ಜಯಚಂದ್ರ ಮಾತನಾಡಿದ್ದಾರೆ. ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ನಾಯಕತ್ವ ಬದಲಾವಣೆ 4 ಜನಕ್ಕೆ ಬಿಟ್ಟಿದ್ದು ಅಷ್ಟೇ ಅಂತ ಹೇಳ್ತಿದ್ದಾರೆ. ಯಾರ ನಾಯಕತ್ವ ಯಾರ್ದು ಇಲ್ಲ. ಇದನ್ನ ಸದನ ನಡೆಯುವಂತಹ ಸಂದರ್ಭದಲ್ಲಿ ನಾವು ಸ್ವಯಂ ಪ್ರೇರಿತರಾಗಿ ನಾವು ಅದನ್ನು ಸೇರಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮುಕ್ತವಾಗಿ ನಮ್ಮಲ್ಲೇ ನಾವು ಚರ್ಚೆ ಮಾಡಿ ಇವತ್ತು ಭೇಟಿ ಮಾಡಿ ಮಾತನಾಡಿದ್ದೇವೆ. ಮತ್ತು ಭಾಳ ಮುಖ್ಯವಾಗಿ ಏರ್ತಕ್ಕಂಥದ್ದು 28ರ ಚುನಾವಣೆ ಮತ್ತು ಇದರ ಜೊತೆಯಲ್ಲಿ ಯಾವ ರೀತಿಯಾಗಿ ಪಕ್ಷವನ್ನು ಸರಿಗಿಟ್ಕೊಂಡು ಹೋಗ್ಬೇಕಾಗತ್ತೆ, ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸಬೇಕಾದಾಗ ಏನು ಮಾಡಬೇಕು, ಯಾವ ತಂತ್ರಗಾರಿಕೆಗಳು ಮಾಡಬೇಕು ಅಂತಕ್ಕಂಥದ್ದು ಸ್ವಾಭಾವಿಕವಾದ ಚರ್ಚೆ ಬರ್ತಕ್ಕಂಥದ್ದು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಹೊಸ ಶಾಸಕರುಗಳಂದ್ರೆ ಈ ಬಾರಿ ಆಯ್ಕೆಯಾದಂತಹ ಎಲ್ಲಾ ಶಾಸಕರುಗಳು ನಮಗೂ ಕನಿಷ್ಠ 5 ಸ್ಥಾನಗಳನ್ನ 5 ಸಚಿವ ಸ್ಥಾನಗಳನ್ನ ಕೊಡಿ ಅನ್ನುವಂತ ಬೇಡಿಕೆ ಇಟ್ಟಿದ್ದಾರೆ. ಡಿಮಾಂಡ್ ಇಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಒಂದು ಮಾತ್ರ ನಾನು ಒಂದು ಹೇಳ್ತೀನಿ, ನಾನೇ ಒಬ್ಬ ಇಡೀ ಕರ್ನಾಟಕದಲ್ಲೇ ನಾನೊಬ್ಬ ಸೀನಿಯರ್ ಲೆಜಿಸ್ಲೇಟರ್ ಆಗಿ ಇಲ್ಲಿ ನಮಗೆ 1ನೇ ಸಾರಿ 2ನೇ ಸಾರಿ 3ನೇ ಸಾರಿ ಅನ್ನೋದಕ್ಕೆ ಹೆಚ್ಚಾಗಿ ಅನುಭವನೂ ಕೂಡ ಬೇಕಾಗ್ತದೆ, ಎಕ್ಸ್ಪೀರಿಯನ್ಸು ಕೂಡ ಬೇಕಾಗ್ತದೆ. ಅದು ಜನಸಾಮಾನ್ಯರ ಜೊತೆಯಲ್ಲಿ ಬೆಳೆದು ಆ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ಸರ್ಕಾರದಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕಾದಾಗ ಅನುಭವನೂ ಕೂಡ ಬೇಕಾಗ್ತದೆ. ತಾವು ಕೂಡ 7 ಬಾರಿ ಶಾಸಕರಾದವರು ಸರ್. ಎಲ್ಲೋ ಒಂದು ಕಡೆ ಈ ಬಾರಿ ಆದರೂ ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಎಲ್ಲೋ ನಮ್ಗೆ ಆತ್ಮವಿಶ್ವಾಸ ಇದೆ, ಆತ್ಮವಿಶ್ವಾಸ ಇಟ್ಕೊಂಡೇ ಹೋಗ್ತಾ ಇದ್ದಿಲ್ಲ. ನಾಯಕತ್ವ ಗೊಂದಲ ಬಗೆಹರಿಯುವವರೆಗೂ ಸಚಿವ ಸಂಪುಟ ವಿಸ್ತರಣೆ ಬೇಡ ಅಥವಾ ಅದನ್ನ ಮುಂದೂಡೋಣ ಅನ್ನುವಂತಹ ಚರ್ಚೆ ಕೂಡ ರಾಜಕೀಯ ಪಡಿಸಾಲೆಯಲ್ಲಿ ಕೇಳಿ ಬಂತು. ಎಲ್ಲೂ ಕೇಳ್ತಾ ಇಲ್ಲ, ಎಲ್ಲೂ ಅದು ವಿಚಾರವಲ್ಲ. ಅದಿರದೇ 4 ಜನರ ಮಧ್ಯದಲ್ಲಿ ಅದೊಂದು ಅವರ ಆಂತರಿಕ ವಿಚಾರ. ಅವರು ತೀರ್ಮಾನ ಮಾಡ್ತಾರೆ ಮುಂದೆ ಏನು ಎತ್ತ ಹೇಗೆ
ಅನ್ನೋದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಕೂಡ ಧ್ವನಿಗೂಡಿಸ್ತಾ ಇಲ್ಲ. 40 ಜನ ಹೋಗ್ತಿದ್ದೀರಾ, ಎಷ್ಟು ಸಚಿವ ಸ್ಥಾನ ಕೇಳ್ತೀರಾ ಅನ್ನುವಂತಹದ್ದು ಒಂದು, ಎಲ್ಲರೂ ಒಟ್ಟಿಗೆ ಹೋಗ್ತಿದ್ದೀರಾ, ಹೇಗೆ ಸರ್? ಈಗ ಇರೋದೇ 35. ಅದು ಸ್ವಾಭಾವಿಕ, ಎಲ್ರಿಗೂ ಆಸೆ ಇದ್ದೇ ಇರ್ತದೆ. ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಎಷ್ಟು ಜನಕ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಟಿ ಬಿ ಜಯಚಂದ್ರ ಅವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕೋಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.